ನಾಲ್ಕನೇ ಹಂತ ಇದೆಯಲ್ಲ ಅದರ ಕಾರ್ಯಕ್ರಮ ಇದು 24.10 ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮನ ತಗೊಂಡಿರುವಂತದ್ದು. ಏನಕ್ಕೆ ನಾವು ಪ್ರತಿಯೊಂದು ಕುಟುಂಬಕ್ಕೂ ಗ್ಯಾಸ್ ಕನೆಕ್ಷನ್ಸ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಇದು ಯೋಜನೆ ಕೂಡ 2022-23 ಯಾವತ್ತಿದು 2022 ಇದು 1 year ಬಿಫೋರ್ ಇದು ಕಾರ್ಯಕ್ರಮ ಯೋಜನೆ ಕೂಡ. ಇದರಲ್ಲಿ 650 ಫಲಾನುಭವಿಗಳನ್ನ ಗುರುತಿಸಿದ್ವಿ. ಈ ಯೋಜನೆ 1,50,00,000 ಅನುದಾನನ ಇದಕ್ಕೆ ನಿಗದಿ ಮಾಡಿದೀವಿ. ಹಿಂದೆ ನಾವು ಸ್ಕಾಲರ್ಶಿಪ್ ನ ಮಾಡ್ತಾ ಇದ್ವಿ, ನಿಮ್ಗೆ ಜ್ಞಾಪಕ ಇರ್ಬೋದು. ಸ್ಟೂಡೆಂಟ್ಸ್ಗೆ ಕೋವಿಡ್ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ 4 years ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಕೊಟ್ವಿ. ಎಲ್ಲ ಎಲ್ಲೆಲ್ಲಿ ಓದ್ತಾ ಇದಾರೆ ಆ ಮಕ್ಕಳಿಗೆ ಕಾಲೇಜು, ಡಿಪ್ಲೊಮೊ, ITI, ಇಂಜಿನಿಯರಿಂಗ್, ಮೆಡಿಕಲ್ ಮಾಡುವಂತ ಮಕ್ಕಳು ಇಲ್ಲೇ ಕಾರ್ಯಕ್ರಮ ಮಾಡಿ ಅವತ್ತು ಕೂಡ 1,35,00,000 ಅನುದಾನನ 24.10 ಕಾರ್ಯಕ್ರಮದಲ್ಲೇನೆ ನಾವು ಮಾಡಿದ್ವಿ. ಅವಾಗೆಲ್ಲ ಕೋವಿಡ್ ಆದ್ಮೇಲೆ ಏನಾದ್ರೂ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗೋಸ್ಕರ ಮಾಡಲೇಬೇಕು ಅನ್ನುವಂತ ಸಂದರ್ಭ ಬಂದಾಗ ಇದು ನಗರೋತ್ಥಾನ ಯೋಜನೆ 4ನೇ ಹಂತ. ಆಲ್ಮೋಸ್ಟ್ ಮೈನಿಂಗ್ ಏರಿಯಾ ಅಲ್ಲಿರುವಂತ ಎಷ್ಟೊಂದು ಜನ ಹೆಣ್ಮಕ್ಳನ್ನ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಿದೀವಿ. ಏನಿದ್ರ ಉದ್ದೇಶ ಅಂತಂದ್ರೆ ಇದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇದೊಂದು ಕ್ವಾಲಿಟಿ, ಆಮೇಲೆ ಸೇಫ್ಟಿ ಮೆಜರ್ಸ್ ಮತ್ತೆ ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಇವ್ರಿಗೆ ಸಿಗುತ್ತೆ. ಯಾವುದು ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಇವ್ರಿಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಇವ್ರಿಗೆ ಸೇಫ್ಟಿ ಮೆಜರ್ಸ್ ನ ಮನೆಗೆ ಹೋಗಿ ಎಜುಕೇಟ್ ಮಾಡ್ತಾರೆ, ಮನೆಯಲ್ಲಿ ಯಾವ ರೀತಿ ಇದನ್ನ ಇರಬೇಕು ಅಂತ. ಈಗ ಎಲ್ಲಾ ಕುಟುಂಬಗಳಲ್ಲೂ ಆಲ್ಮೋಸ್ಟ್ ಗ್ಯಾಸ್ ಕನೆಕ್ಷನ್ಸ್ ಇಲ್ಲದೆ ಇರುವಂತದಿರಲ್ಲ. ಆದ್ರೆ ಜಾಯಿಂಟ್ ಫ್ಯಾಮಿಲೀಸ್ ಜಾಸ್ತಿ ಮೈನಿಂಗ್ ಏರಿಯಾ ಅಲ್ಲಿ ಇರೋದ್ರಿಂದ ಅವ್ರಿಗೆ ಮುಂದೆ ಅನುಕೂಲ ಆಗ್ಲಿ ಅನ್ನೋಂತ ಒಂದು ಕನ್ಸರ್ನ್ ಇದೆ. ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದಾರೆ ಮೈನಿಂಗ್ ಏರಿಯಾ ಅವರು ಬೇರೆ ಇದಾರೆ ಇಲ್ಲ ಅನ್ನೋಂಥದ್ದಲ್ಲ, ಆ ಫ್ಯಾಮಿಲಿಗೆ ಇದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕನ್ಸರ್ನ್ ಇಂದ ಇದನ್ನ ಮಾಡಿರುವಂತದ್ದು. ನಗರೋತ್ಥಾನ ಯೋಜನೆ 4ನೇ ಹಂತ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಅಂದ್ರೆ ವೀಕರ್ ಸೆಕ್ಷನ್ ನ ಗುರ್ತಿಸಿ ವೀಕರ್ ಸೆಕ್ಷನ್ಗೆ ಇದ್ರದ್ದು ಒಂದು ಬೆನಿಫಿಟ್ ಅವ್ರಿಗೆ ಸಿಗ್ಬೇಕು ಅಂತ ಅಂದ್ಬಿಟ್ಟು ಇದ್ರ ಒಂದು ಕಾಸ್ಟ್ ಸರ್ಕಾರ ಕಟ್ಟುತ್ತೆ. ಸರ್ಕಾರನೇ ಒಂದ್ ಗ್ಯಾಸ್ ಕನೆಕ್ಷನ್ ತಗೊಬೇಕಂದ್ರೆ ಸಿಲಿಂಡರ್ ಡೆಪಾಸಿಟ್ ಅಮೌಂಟ್ ಅಂತ ಇರುತ್ತೆ. ಡೆಪಾಸಿಟ್ ಅಮೌಂಟ್ ನಮ್ಮ ನಗರಸಭೆ ಭರಿಸುತ್ತೆ. ಮತ್ತೆ ಕನೆಕ್ಷನ್ಸ್ ಕೊಡುವಾಗ ಅದು ಅವರು ಡೆಪಾಸಿಟ್ ಅಮೌಂಟ್ ಫಿಲ್ ಆಗಿರುವಂತದ್ದು. ಮತ್ತೆ ಇದೊಂದು ಸುರಕ್ಷಾ, ಇದೊಂದು LPG ಪೈಪು, ಅದಾದ್ಮೇಲೆ ಸಿಲಿಂಡರ್ ಕನೆಕ್ಷನ್ಗೆ ರೆಗ್ಯುಲೇಟರ್ ಇರುತ್ತೆ. ಸೊ ಇಂಡಿವಿಜುವಲ್ ಯಾರು ಬೆನಿಫಿಷಿಯರಿ ಇರುತ್ತೆ ಅವ್ರ ಹೆಸರಿಗೆ ಬ್ಲೂ ಬುಕ್, ರೆಗ್ಯುಲೇಟರ್ ಒಂದು ನಂಬರ್ ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ಒಂದು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಮಾಡಿ ಕೊಡ್ಬೇಕಾಗತ್ತೆ. ಸೊ ಯಾರು ಪಾಪ ಇವ್ರನ್ನ ಮಿಸ್ಲೀಡ್ ಮಾಡಬಾರ್ದು. ಎಲ್ಲ ನಗರಸಭೆ ಸದಸ್ಯರು ನಾವು ಅನ್ಕೊಂಡಿದೀವಿ ವೀಕರ್ ಸೆಕ್ಷನ್ ನ, ಅದರಲ್ಲೂ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರು, ಬಡವರು ಅಂತವ್ರನ್ನೇ ಹುಡುಕಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಇದನ್ನ ಈ ಯೋಜನೆನ ಯಶಸ್ವಿ ಮಾಡಬೇಕು ಅನ್ಕೊಂಡಿದ್ದು ಕೂಡ ಎಲ್ಲ ನಗರಸಭೆ ಸದಸ್ಯರನ್ನ ಐಡೆಂಟಿಫೈ ಮಾಡಿ ನಿಮ್ಮ ಏರಿಯಾ ಅಲ್ಲಿ ಅಟ್ಲೀಸ್ಟ್ 10 ಜನನಾದ್ರೂ ಮಾಡಿ ಅಂತ ಹೇಳಿದ್ವಿ. ಕೆಲವೊಂದು ಏರಿಯಾ ಅಲ್ಲಿ 20 ಜನ 25 ಜನನು ಕೂಡ ಐಡೆಂಟಿಫೈ ಮಾಡಿದೀವಿ. ಸ್ಲಮ್ ಏರಿಯಾಸ್ ಅಂತ ಬಂದಾಗ ಸ್ವಲ್ಪ ಬೆನಿಫಿಷರೀಸ್ ನ ಮತ್ತೆ ಇದರದ್ದು ಫೀಡ್ಬ್ಯಾಕ್ ತಗೊಳ್ಳಿ. ಮುಂದೆ ಈ ಕಾರ್ಯಕ್ರಮನ ಇನ್ನೂ ಈ ಯೋಜನೆನ ಅರ್ಥಪೂರ್ಣವಾಗಿ ಮಾಡಬೇಕು ಅಂದ್ರೆ ನಾವೇನು ಇಡೀ KGF ಅಲ್ಲಿ 600 ಜನಕ್ಕೆ ಕೊಟ್ಟಿದೀವಿ, ಅದೇ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂದ್ರೆ ತಪ್ಪಾಗತ್ತೆ. ಇನ್ನೂ ತುಂಬಾ ಜನ ಬಾಕಿಯಲ್ಲಿದ್ದು ಬರೀ ನಾವು 600 ಜನಕ್ಕೆ ಕೊಟ್ಬಿಟ್ಟು ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ರೆ ಮತ್ತೆ ಈ ಯೋಜನೆಗೆ ಒಂದು ಅರ್ಥ ಇರಲ್ಲ. ಇನ್ನೂ ತುಂಬಾ ಜನ ಯಾರಾದ್ರೂ ಉಳಿಕೆ ಇರ್ತಾರಲ್ಲ ಅಂತವ್ರಿಗೂ ಕೊಟ್ಟಾಗ ಮಾತ್ರ ಇದಕ್ಕೆ ನಾವು ಪ್ರಾಮಾಣಿಕವಾಗಿರುವಂತ ಗೌರವ ಕೊಟ್ಟಂಗ ಆಗುತ್ತೆ. ಇವತ್ತು ಗ್ಯಾಸ್ இல்லாதவங்க அப்ளை பண்ணாக்க அவங்களுக்கும் கிடைக்கும். இது நீங்க ஒரு எக்ஸாம்பிளா இருக்கிறீங்க, அவங்களுக்கு நீங்க எஜுகேட் பண்ணுங்க. தேங்க் யூ. 5000 அப்ளிகேஷன்ஸ் ನೀವು ಪ್ರಿಂಟ್ ಮಾಡಿ 5000 5000 அப்ளிகேஷன் இங்க நாங்க ரெடி பண்றோம். எல்லாருமே அப்ளை பண்ணுங்க. ஒரு இன்ஸ்பெக்ஷன் பண்ணி ஆபீஸ் மூலமா ஒரு இன்ஸ்பெக்ஷன் பண்ணி யாருக்கு கேஸ் கனெக்ஷன் இல்ல கண்டிப்பா KGF மக்களுக்காக தான் இந்த ப்ரோக்ராம் பண்ணிருக்கிறது. கண்டிப்பா எல்லாருக்குமே பிளான் பண்ணி கொடுக்கிறேன். யாரு ಹೇಳಾதீங்க, ಕಮಿಷನರ್ ಒಂದು ವಾರ್ತಾ பேசுறாங்க, ஒரே ஒரு வார்த்தை 2 minutes. ಪ್ರತಿ ವರ್ಷ ನಗರಸಭೆಗೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ. ಅನುದಾನ ಖರ್ಚು ಮಾಡ್ತಕ್ಕಂಥದ್ದು, ಅದರಲ್ಲಿ ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಸಿದ್ಧಪಡಿಸತಕ್ಕಂಥದ್ದು ಮಾನ್ಯ ಶಾಸಕರಾಗಿರ್ತಾರೆ. ಆ ಅನುದಾನವನ್ನು ಯಾವ ಕಾರ್ಯಕ್ರಮಗಳಿಗೆ ನಾವು ಖರ್ಚು ಮಾಡಬೇಕು ಅನ್ನೋದನ್ನ ಮಾನ್ಯ ಶಾಸಕರು ಸೂಚನೆ ಕೊಡ್ತಾರೆ. ಅದರಂತೆ
ನಾವು ಕ್ರಿಯಾಯೋಜನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡ್ಕೊಂಡು ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ. ಕೆಜಿಎಫ್ ಜನತೆಗೆ ಗ್ಯಾಸ್ ಕೊಡ್ತಕ್ಕಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಈ ಅನುದಾನದಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಸೂಚನೆ ಕೊಡ್ತಾರೆ. ಆ ಸೂಚನೆಯಂತೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆದುಕೊಂಡು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತುಂಬಾ ನಮಗೆಲ್ಲರೂ ಸಂತೋಷ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಸಾಂಕೇತಿಕವಾಗಿ ನಾವು ಮಾನ್ಯ ಶಾಸಕರಿಂದ ಈಗ ಫಲಾನುಭವಿಗಳಿಗೆ ಗ್ಯಾಸ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ದಯವಿಟ್ಟು ಫಲಾನುಭವಿಗಳು ಒಬ್ಬೊಬ್ಬರಾಗಿ ಬಂದು ಮೇಡಮ್ ಮುಖಾಂತರ ತಾವು ಸೌಲಭ್ಯವನ್ನು ಪಡ್ಕೋಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಲೆಯಾದ ಪರವಾಗಿ ತಗೊಂಡೋಗಿ ದಯವಿಟ್ಟು ಇವತ್ತೆ ವಾರ್ಡ್ ವೈಸ್ ವಿತರಣೆ ಮಾಡ್ತಾರೆ. ಶಾಸಕರ ವತಿಯಿಂದ ಊಟದ ವ್ಯವಸ್ಥೆ ಇದೆ. ಮಾನ್ಯ ಶಾಸಕರು ಹೇಳಿದರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅನಂತ ಅಂದ್ಕೊಂಡು ಧನ್ಯವಾದಗಳು ಹೇಳ್ತಾ ಇದೀವಿ. ತಾವು ಯಾರು ಕೂಡ ಹೋಗ್ಬೇಕು. ಯಾರ ಮೇಲೆ ಗದರ್ದೆ ಸಿಂಗತಲೆ